ಎಲ್ಲರಿಗೂ ನಮಸ್ತೆ. ಇಂದು ನಾವು ಹವಾಮಾನದ ಬದಲಾವಣೆಗಳ ಬಗ್ಗೆ ಮಾತನಾಡುತ್ತೇವೆ. ಹವಾಮಾನ ಅಂದರೆ ಕ್ಲೈಮೇಟ್ ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ: ದೀರ್ಘಕಾಲದವರೆಗೆ ಒಂದು ಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ವಾತಾವರಣದ ಪರಿಸ್ಥಿತಿಗಳು ಅದನ್ನು ಆ ಪ್ರದೇಶದ ಹವಾಮಾನ ಎಂದು ಹೇಳ್ತಾರೆ. ಹವಾಮಾನ ಬದಲಾವಣೆಯು ಜಾಗತಿಕ ತಾಪಮಾನ ಏರಿಕೆ ಮತ್ತು ಮಾನವರ ಹಸಿರುಮನೆ ಅನಿಲ ಹೊರಸೂಸುವಿಕೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಗ್ರೀನ್ ಹೌಸ್ ಎಮಿಷನ್ಸ್ ಅಂತಾರಲ್ಲ, ಅದರಿಂದ ಹವಾಮಾನದ ಮಾದರಿಗಳಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನು ಒಳಗೊಂಡಿದೆ. ಆದರೆ ಇದು ಹೇಗೆ ನಡೆಯುತ್ತದೆ ಎಂದು ನಾವು ಕೇಳಿದರೆ, ಸೂರ್ಯನು ಭೂಮಿಗೆ ಶಾಖವನ್ನು ಹೊರಸೂಸಿದಾಗ ಅದರಲ್ಲಿ ಕೆಲವು ಶಾಖವು ಭೂಮಿಯಿಂದ ಪ್ರತಿಫಲಿಸುತ್ತದೆ. ಆದರೆ ನಮ್ಮ ವಾತಾವರಣದಲ್ಲಿ ಈ ಹಸಿರುಮನೆ ಅನಿಲಗಳು ಅತಿ ಹೆಚ್ಚಿನ ಕಂಟೆಂಟ್ನಲ್ಲಿ ಇದ್ದರೆ ಆ ಶಾಖವು ಈ ಅನಿಲಗಳಲ್ಲಿ ಸಿಕ್ಕಿಕೊಂಡು ನಂತರ ಭೂಮಿಗೆ ಮತ್ತೆ ಪ್ರತಿಫಲಿಸುತ್ತದೆ. ಹೀಗೆ ಭೂಮಿಯ ವಾತಾವರಣದ ಉಷ್ಣತೆಯು ಹೆಚ್ಚುಗೊಂಡು ಹವಾಮಾನದ ಬದಲಾವಣೆಗಳನ್ನು ಒಳಮಾಡುತ್ತದೆ. ಈಗ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳನ್ನು ನೋಡೋಣ. ಜಾಗತಿಕ ತಾಪಮಾನ ಏರಿಕೆಯ ಅತ್ಯಂತ ತ್ವರಿತ ಮತ್ತು ಸ್ಪಷ್ಟ ಪರಿಣಾಮವೆಂದರೆ ವಿಶ್ವದಾದ್ಯಂತ ತಾಪಮಾನ ಹೆಚ್ಚಳ. ಕಳೆದ 100 ವರ್ಷಗಳಲ್ಲಿ ಸರಾಸರಿ ಜಾಗತಿಕ ತಾಪಮಾನವು ಸುಮಾರು 0.8 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿದೆ. ಇದು ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತದ ಪ್ರಕಾರ ಹೇಳಿದ ವ್ಯಾಲ್ಯೂ. ಆದರೆ ಹೆಚ್ಚು ಚಿಂತೆ ಮಾಡುವ ವಿಷಯವೇನೆಂದರೆ, ಕಳೆದ ಕೆಲವು ವರ್ಷಗಳಲ್ಲಿ ಇದು ಹೆಚ್ಚು ವೇಗದಲ್ಲಿ ಹೆಚ್ಚಾಗ್ತಿದೆ. ಭಾರತದ ಅನೇಕ ನಗರಗಳು ಈಗಾಗಲೇ ಹೆಚ್ಚಿನ ತಾಪಮಾನವನ್ನು ದಾಖಲಿಸಿವೆ. ಶಾಖ ತರಂಗಗಳ ಘಟನೆಗಳ ಆವರ್ತನವು ಹೆಚ್ಚಾಗಿದೆ. ನಂತರ ಬರಗಾಲ, ಪ್ರವಾಹದಂತಹ ವಿಪರೀತ ಹವಾಮಾನ ಘಟನೆಗಳು ಕೂಡ ಹೆಚ್ಚಾಗಿದೆ. ಚಂಡಮಾರುತಗಳು ಇತ್ಯಾದಿ ಕೂಡ ನಮ್ಮ ಜಾಗತಿಕ ತಾಪಮಾನಗಳ ಪ್ರಮುಖ ಪರಿಣಾಮಗಳು ಎಂದು ನಾವು ಹೇಳಬಹುದು. ಜಾಗತಿಕ ತಾಪಮಾನದ ಮತ್ತೊಂದು ಪರಿಣಾಮವೇನೆಂದರೆ ಸಾಗರದ ಆಮ್ಲೀಕರಣ. ಸಾಗರವು ಮತ್ತಷ್ಟು ಆಮ್ಲವಾದರೆ ಅಲ್ಲಿರುವ ಮೀನುಗಳು ನಾಶವಾಗಬಹುದು. ಮೀನುಗಳ ಮೇಲೆ ನಂಬಿ ಓಡುತ್ತಿರುವ ಉದ್ಯಮಗಳು ನಾಶವಾಗಬಹುದು. ಅದಲ್ಲದೆ ನಮ್ಮ ಸಮುದ್ರದ ಮಟ್ಟವು 1 ಮೀಟರಷ್ಟು ಹೆಚ್ಚಿದರೆ 70 ಲಕ್ಷ ಜನಗಳು ಭಾರತವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗಬೇಕಾಗುತ್ತದೆ. ಜಾಗತಿಕ ತಾಪಮಾನದ ಮತ್ತೊಂದು ಪ್ರಮುಖ ಪರಿಣಾಮವೇನೆಂದರೆ ಪೋಲಾರ್ ರೀಜಿಯನ್ಸ್ ಅಂತಾರಲ್ಲ, ಅಲ್ಲಿರುವ ಮಂಜಿನ ಗೆಡ್ಡೆಯ ಕರಗುವಿಕೆ. ಮಂಜಿನ ಗೆಡ್ಡೆಯು ಕರಗಿ ನಮ್ಮ ಸಮುದ್ರದ ಮಟ್ಟವನ್ನು ಜಾಸ್ತಿ ಮಾಡಿ ಸಮುದ್ರದ ನೀರು ನೆಲಕ್ಕೆ ಒಳನುಗ್ಗಿ ಮನೆಗಳು, ಕಾಡುಗಳು, ಮರಗಳು ಎಲ್ಲವನ್ನು ಹಾಳು ಮಾಡಿ ಪ್ರವಾಹಗಳನ್ನುಂಟು ಮಾಡಿ ಇಡೀ ದೇಶವನ್ನೇ ನಾಶ ಮಾಡಬಹುದು. ಜಾಗತಿಕ ತಾಪಮಾನದ ಪರಿಣಾಮಗಳು ಹವಾಮಾನ ಮತ್ತು ಸಾಗರದ ಮೇಲೆ ಮಾತ್ರ ಅಲ್ಲ, ಮರ-ಗಿಡದ ಮೇಲೆ ಕೂಡ ಇರುತ್ತದೆ. ವ್ಯವಸಾಯವು ಜಾಗತಿಕ ತಾಪಮಾನಕ್ಕೆ ಒಂದು ಮುಖ್ಯ ಕಾರಣ ಎಂದು ಹೇಳುತ್ತಾರೆ. ಜಾಗತಿಕ ತಾಪಮಾನವು ಸಮಾಜದ ಮೇಲೆ ಕೂಡ ಪರಿಣಾಮವನ್ನು ನೀಡುತ್ತೆ ಮತ್ತು ಆರೋಗ್ಯದ ಪರಿಣಾಮಗಳು ಕೂಡ ಇವೆ ಎಂದು ಹೇಳುತ್ತಾರೆ. ಜಾಗತಿಕ ತಾಪಮಾನಕ್ಕೆ ಒಂದು ಮುಖ್ಯ ಕಾರಣವಾಗಿರುವುದು ಫೀಡ್ಬ್ಯಾಕ್ ಲೂಪ್ಸ್ ಅಥವಾ ಪ್ರತಿಕ್ರಿಯೆ ಚಕ್ರ ಅಂತ. ಪ್ರತಿಕ್ರಿಯೆ ಚಕ್ರ ಎನ್ನುವುದು 2 ವಿಧದಲ್ಲಿದೆ.
ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಪ್ರತಿಕ್ರಿಯೆ ಚಕ್ರ. ಪ್ರತಿಕ್ರಿಯೆ ಚಕ್ರ ಅನ್ನುವುದು ಕ್ರಿಯೆಗೂ ಪ್ರತಿಕ್ರಿಯೆಗೂ ಮಧ್ಯದಲ್ಲಿರುವ ಚಕ್ರ. ಪಾಸಿಟಿವ್ ಪ್ರತಿಕ್ರಿಯೆ ಚಕ್ರದಲ್ಲಿ ಕ್ರಿಯೆಯು ಪ್ರತಿಕ್ರಿಯೆಯನ್ನು ಹೆಚ್ಚುತ್ತದೆ, ಅದೇ ಸಮಯ ಪ್ರತಿಕ್ರಿಯೆಯು ಕ್ರಿಯೆಯನ್ನು ಹೆಚ್ಚುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳುವುದರೆ ನಾವು ಕೆಲಸ ಮಾಡುವುದು ಅಥವಾ ಸುಮ್ಮನೆ ಕುಳಿತಿರುವುದು. ಸೋಮಾರಿತನದಿಂದ ಸುಮ್ಮನೆ ಕೂತಿರುವಾಗ ನಮಗೆ ಕೆಲಸ ಮಾಡಬೇಕೆಂದು ಅನಿಸುವುದಿಲ್ಲ. ಅದೇ ಥರ ನಾವು ಇನ್ನಷ್ಟು ಸೋಮಾರಿಯಾದರೆ ಮತ್ತಷ್ಟು ಕೆಲಸ ಕಮ್ಮಿ ಆಗುತ್ತದೆ, ಮತ್ತಷ್ಟು ಕೆಲಸ ಕಮ್ಮಿ ಆದರೆ ಇನ್ನಷ್ಟು ಸೋಮಾರಿ ಆಗುತ್ತೇವೆ. ಅದೇ ಥರ ನೆಗೆಟಿವ್ ಪ್ರತಿಕ್ರಿಯೆ ಚಕ್ರವು ಕ್ರಿಯೆಯು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ, ಆದರೆ ಪ್ರತಿಕ್ರಿಯೆಯು ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ನಾವು ತಿನ್ನುವುದು. ಹಸು ಆದಾಗ ನಾವು ತಿಂತೀವಿ, ಆದರೆ ತಿಂದಾಗ ಹಸಿವು ಕಡಿಮೆ ಆಗುತ್ತದೆ. ಇದು ನಮ್ಮ ತಿನ್ನೋದನ್ನು ನಿಲ್ಲಿಸಲಿಡುತ್ತೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಬಹುದು. ಪ್ರತಿಕ್ರಿಯೆ ಚಕ್ರಗಳ ಅನುಭವವನ್ನು ನಾವು ಸಾಕಷ್ಟು ಕಡೆ ಕಂಡುಬರಬಹುದು. ನಮ್ಮ ಮೈಗಳಲ್ಲಿ, ಹವಾಮಾನದಲ್ಲಿ, ವಾತಾವರಣದಲ್ಲಿ ಸಾಕಷ್ಟು ಕಡೆ ನಾವು ಇದನ್ನು ನೋಡಿ ಬರಬಹುದು. ನಾವು ಹೀಗೆ ಹೇಳಿದಂಗೆ ಅಮೆಜಾನ್ ರೈನ್ ಫಾರೆಸ್ಟ್ ಎನ್ನುವುದು ಸೌತ್ ಅಮೆರಿಕಾದಲ್ಲಿ ಒಂದು ಕಾಡಾಗುತ್ತೆ. ಈ ಕಾಡು ಭೂಮಿಯಲ್ಲಿ ಅರ್ಧರಷ್ಟು ಆಕ್ಸಿಜನ್ ಅನಿಲವನ್ನು ವಾತಾವರಣಕ್ಕೆ ಕೊಡುತ್ತದೆ. ಆಕ್ಸಿಜನ್ ಅನಿಲವು ಮನುಷ್ಯರು ಉಸಿರಾಡಲು ಅತಿ ಮುಖ್ಯವಾದ ಒಂದು ಅನಿಲವಾಗುತ್ತದೆ. ಆದರೆ ಕೆಲವೇ ವರ್ಷಗಳಲ್ಲಿ ಈ ಜಾಗತಿಕ ತಾಪಮಾನದ ಏರಿಕೆಯಿಂದ ಈ ಜಾಗದ ವಾತಾವರಣದ ಉಷ್ಣವು ಹೆಚ್ಚಿ ಅದರಿಂದ ಕಾಡುಕಿಚ್ಚುಗಳು, ಬರಹವು ಹೆಚ್ಚಾಗಿ ಅದರಿಂದ ಮರಗಳು ಉರಿದು ಅದರಿಂದ ಉರಿದ ಮರದಿಂದ ಕಾರ್ಬನ್ ಡೈಆಕ್ಸೈಡ್ ಎನ್ನುವ ಒಂದು ಅನಿಲ ರಿಲೀಸ್ ಆಗಿ ಹೊರಗಡೆ ಬಂದು ವಾತಾವರಣಕ್ಕೆ ಹೋಗಿ ನಾವು ಮುಂಚೆ ಹೇಳಿದ ಹಾಗೆ ಈ ಹಸಿರು ಮನೆಯ ಎಫೆಕ್ಟ್ ಅಂತಾರಲ್ಲ, ಅದಾಗಿ ಅದರಿಂದ ಜಾಗತಿಕ ತಾಪಮಾನವು ಮತ್ತಷ್ಟು ಹೆಚ್ಚಾಗಿದೆ. ಅದಲ್ಲದೆ ಈ ಮರಗಳು ಸತ್ತು ಕೊಳೆತು ಅದರಿಂದ ಬರುವ ನೀರು ಕಡಿಮೆಯಾಗಿ ಮೇಘವು ಕಡಿಮೆಯಾಗಿ ಅದರಿಂದ ಮಳೆಗಳು ಕಮ್ಮಿಯಾಗಿದೆ. ಮಳೆಗಳು ಕಮ್ಮಿಯಾದರೆ ಉಷ್ಣವು ಮತ್ತಷ್ಟು ಹೆಚ್ಚುತ್ತದೆ, ಅದರಿಂದ ಮತ್ತಷ್ಟು ಕಾಡುಗಿಚ್ಚುಗಳು ಹೆಚ್ಚಾಗುತ್ತದೆ. ಇದು ನಾವು ಹೇಳಿದಂತೆ ಪಾಸಿಟಿವ್ ಫೀಡ್ಬ್ಯಾಕ್ ಅಥವಾ ಪಾಸಿಟಿವ್ ಪ್ರತಿಕ್ರಿಯೆ ಚಕ್ರ ಎಂದಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಇದು ಮಾತ್ರ ಅಲ್ಲ, ಇದೇ ಥರ ಹಲವಾರು ಪ್ರತಿಕ್ರಿಯೆ ಚಕ್ರಗಳು ನಮ್ಮ ಹವಾಮಾನವನ್ನು ನಿರಂತರವಾಗಿ ನಿಯಂತ್ರಣ ಮಾಡಿಕೊಂಡು ಬಂದಿದೆ. ಅದಲ್ಲದೆ ನಾವು ಮಾಡುವ ಒಂದೊಂದು ಕ್ರಿಯೆಯು ಈ ಪ್ರತಿಕ್ರಿಯೆ ಚಕ್ರಗಳನ್ನು ನಿಯಂತ್ರಣ ಮಾಡಿ ಅದರಿಂದ ಅದರ ಪ್ರತಿಕ್ರಿಯೆಯು ನಮ್ಮ ಕಾರಣವಾಗುತ್ತದೆ. ಈಗ ನಾವು ಕೇಳಬಲ್ಲ ಪ್ರಶ್ನೆ ಏನೆಂದರೆ, ಈಗಾಗಲೇ ತುಂಬ ಹೊತ್ತು ಆಗ್ಬಿಡ್ತಾ, ಈಗ ನಾವೇನು ಮಾಡೋಕ್ಕಾಗಲ್ವಾ? ನಮ್ಮ ಅಭ್ಯಾಸಗಳಲ್ಲಿ ಏನು ಬದಲಾವಣೆ ಮಾಡಿದ್ರೂ ಇದಕ್ಕೆ ಉಪಯೋಗ ಆಗಲ್ವಾ ಎಂದು ನಾವು ಕೇಳ್ಬೋದು. ಆದರೆ ಯಾವತ್ತೂ ತುಂಬ ಲೇಟ್ ಇಲ್ಲ. ನಾವು ಯಾವತ್ತಾದರೂ ನಮ್ಮ ಅಭ್ಯಾಸಗಳಲ್ಲಿ ಏನೇ ಬದಲಾವಣೆ ಮಾಡಿದ್ರೂ ಅದು ಈ ಪ್ರತಿಕ್ರಿಯೆ ಚಕ್ರಗಳನ್ನು ನಿರ್ಣಯ ಮಾಡುತ್ತೆ. ಅದರಿಂದ ಕೆಲವೇ ಅಭ್ಯಾಸಗಳನ್ನು ನಾನು ಈಗ ಹೇಳಬಲ್ಲೆ. ಏನೆಂದರೆ, ಲೋ ಕಾರ್ಬನ್ ಎನರ್ಜಿ ಸೋರ್ಸಸ್ ಅಂತಾರಲ್ಲ, ಅದನ್ನು ಉಪಯೋಗಿಸೋದು. ಇಂದಿನವರೆಗೂ ಮಾನವನ ಅತಿ ದೊಡ್ಡ ಪ್ರಭಾವಶಾಲಿಯಾದ ಒಂದು ಕಂಡುಹಿಡಿತವು ಏನೆಂದರೆ ವಿದ್ಯುತ್. ಮಾನವನಿಗೆ ವಿದ್ಯುತ್ ಎನ್ನುವುದು ಎಷ್ಟು ಉಪಯೋಗ ಮಾಡಿದೆಯೋ ಹವಾಮಾನಕ್ಕೆ ಅಷ್ಟೇ ಕೆಟ್ಟದು ಮಾಡಿದೆ. ಏಕೆಂದರೆ ಮಾನವನು ವಿದ್ಯುತ್ತನ್ನು ಪಡೆದುಕೊಳ್ಳುವ ಒಂದು ವಿಧ ಹವಾಮಾನಕ್ಕೆ ಅತಿ ದೊಡ್ಡ ಬದಲಾವಣೆಯನ್ನು ನೀಡಿದೆ. ಮಾನವನು ಭೂಮಿಯ ಕೆಳಗೆ ಸಿಗುವ ಬೂದಿಯನ್ನು ಉರಿಸಿ ಅದರಿಂದ ಬರುವ ಬಿಸಿಯಿಂದ ನೀರನ್ನು ಕುದಿಸಿ ಆ ನೀರಿಂದ ಬರುವ ಒಂದು ಶಕ್ತಿಯನ್ನು ವಿದ್ಯುತ್ತಾಗಿ ಉಪಯೋಗಿಸ್ತಾನೆ. ಆದರೆ ಆ ನೀರಿನಿಂದ ಶಕ್ತಿ ಮಾತ್ರ ಬರುವುದಿಲ್ಲ,
ಬೇಕಾದಷ್ಟು ಶಾಖವು ಬರುತ್ತದೆ. ಆ ಶಾಖವೆಲ್ಲವೂ ನಮ್ಮ ವಾತಾವರಣಕ್ಕೆ ಹೋಗಿ ನಮ್ಮ ವಾತಾವರಣವನ್ನು ಕೆಡಿಸುತ್ತದೆ. ಆದರೆ ಈಗ ಮಾನವನು ಅದು ಮಾತ್ರವಲ್ಲದೆ ಬೇರೆ ಮೆಥಡ್ಸ್ ಅನ್ನು ಕೂಡ ಕಂಡುಹಿಡಿದಿದ್ದಾನೆ. ಕೆಲವುದು ನ್ಯೂಕ್ಲಿಯರ್ ಎನರ್ಜಿ ಅಂತ, 2 ಆಟಮ್ಸಿಂದ ಬರುವ ಎನರ್ಜಿಯನ್ನು ಉಪಯೋಗಿಸುವುದು. ಅದಲ್ಲದೆ ನೀರು ಓಡುವುದರಿಂದ ನಾವು ಶಕ್ತಿಯನ್ನು ತೆಗೆದು ಅದನ್ನು ವಿದ್ಯುತ್ತಾಗಿ ಉಪಯೋಗಿಸುವುದು. ಅದಲ್ಲದೆ ಗಾಳಿಯಿಂದ ಬರುವ ಶಕ್ತಿಯನ್ನು ಉಪಯೋಗಿಸುವುದು, ಇಲ್ಲಾಂದರೆ ಸೂರ್ಯದ ಶಾಖದಿಂದ ಬರುವ ಶಕ್ತಿಯನ್ನು ಉಪಯೋಗಿಸುವುದು. ಅಥವಾ ಬಯೋಮಾಸ್ ಅಂತಾರಲ್ಲ, ಗೋಬರ್ ಗ್ಯಾಸ್ ಅಂತಾರಲ್ಲ, ನಾವು ನಮ್ಮ ಮನೆಗಳಲ್ಲಿ ಹಸುವಿನ ಸಗಣಿಯನ್ನು ಇಟ್ಟುಕೊಂಡು ಮಾಡುವ ಗೋಬರ್ ಗ್ಯಾಸಿನಿಂದ ಬರುವ ಶಕ್ತಿಯನ್ನು ಕೂಡ ಉಪಯೋಗಿಸಿ ನಾವು ವಿದ್ಯುತ್ತನ್ನು ಪಡೆಯಬಹುದು. ಇವೆಲ್ಲವೂ ಹವಾಮಾನಕ್ಕೆ ಏನೇ ತೊಂದರೆಗಳನ್ನು ನೀಡುವುದಿಲ್ಲ. ಇವೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದಲ್ಲದೆ ವಿದ್ಯಾರ್ಥಿಗಳು ಏನನ್ನು ಮಾಡಬಹುದು ಎಂದರೆ ಗಿಡವನ್ನಿಡಬಹುದು. ಗಿಡವನ್ನಿಡುವುದರಷ್ಟು ಒಂದು ಒಳ್ಳೆಯ ಒಂದು ಅಭ್ಯಾಸವು ಇಲ್ಲ. ಅದು ಹವಾಮಾನವನ್ನು ಆರೋಗ್ಯವಂತವಾಗಿ ಮಾಡುತ್ತದೆ. ಅದನ್ನು ಎಲ್ಲರೂ ಪಾಲಿಸಬಹುದು. ಅದಲ್ಲದೆ ಅವೇರ್ನೆಸ್ ಅಂದರೆ ನಾನು ಇವಾಗ ಮಾಡುತ್ತಿರುವ ಕೆಲಸ ಹಾಗೆ ನೀವು ನಿಮಗೆ ಗೊತ್ತಿರೋವರಿಗೆಲ್ಲರಿಗೂ ಇದರ ಬಗ್ಗೆ ಹೇಳಬಹುದು. ಹವಾಮಾನದ ಬದಲಾವಣೆ ಬಗ್ಗೆ ಹೇಳಿ ಅದನ್ನು ಕಡಿಮೆ ಮಾಡಲು ಏನು ಮಾಡಬಹುದು ಎಂದು ಕೂಡ ಅವರಿಗೆ ಹೇಳಬಹುದು. ಅದಲ್ಲದೆ ನಾವು ಉಪಯೋಗಿಸುವ ವಾಹನಗಳು ಆದಷ್ಟು ಪ್ರೈವೇಟ್ ಅಲ್ಲದೆ ಪಬ್ಲಿಕ್ ವಾಹನವನ್ನು ನಾವು ಉಪಯೋಗಿಸಿದರೆ ನಾವು ಈ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಿ ಅದರಿಂದ ನಾವು ಈ ಹವಾಮಾನದ ಬದಲಾವಣೆಯನ್ನು ಕೂಡ ಕಡಿಮೆ ಮಾಡಬಹುದು. ಕೊನೆಯಲ್ಲಿ ನಾನು ಹೇಳಬಲ್ಲುವುದು, ಜೇಮ್ಸ್ ಹ್ಯಾನ್ಸನ್ ಅನ್ನುವರು ಗ್ಲೋಬಲ್ ವಾರ್ಮಿಂಗ್ ಇಸ್ಂಟ್ ಅ ಪ್ರೆಡಿಕ್ಷನ್, ಇಟ್ ಈಸ್ ಹ್ಯಾಪನಿಂಗ್ ಅಂದರೆ ಜಾಗತಿಕ ತಾಪಮಾನವು ನಡೆಯಬಹುದು ಎಂದು ಹೇಳುತ್ತಿದ್ದರು, ಆದರೆ ಈಗ ಆಲ್ರೆಡಿ ನಡೀತಾ ಇದೆ ಅಂತ ಹೇಳ್ತಾರೆ. ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮ್ಮಲ್ಲಾದಷ್ಟು ಹವಾಮಾನದ ಬದಲಾವಣೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಧನ್ಯವಾದಗಳು.